ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ನಿಫ್ಟಿ ಇವತ್ತು ಓಪನಿಂಗಲ್ಲಿ ಏನಾಗಿದೆ ಅಂತ ಹೇಳಿದರೆ ಪ್ರೀವಿಯಸ್ ಡೇ ಲೋ ಮತ್ತು ಸಪೋರ್ಟ್ ಒನ್ ಈ ಲೆವೆಲಿಂದ ಸಪೋರ್ಟ್ ತೊಗೊಂಡು ಸಿ ಪಿ ಆರ್ ಲೆವೆಲ್ ತನಕ ಹೋಗಿದೆ. ಬಟ್ ಏನಾಗಿದೆ ಅಂತ ಹೇಳಿದರೆ ನಮಗೆ ಇಲ್ಲಿ ಯಾವುದೇ ಟ್ರೇಡಿಂಗ್ ಅಪಾರ್ಚುನಿಟಿ ಸಿಕ್ಕಿಲ್ಲ. ಯಾಕಂದರೆ 5 ಮಿನಿಟ್ಸ್ ಇದು ಒಂದೇ ಕ್ಯಾಂಡಲಲ್ಲೇ ಸಿ ಪಿ ಆರ್ ಲೆವೆಲ್ ತನಕ ಹೋಗಿದೆ. ಯಾಕಂದರೆ ನಮಗೆ ಇಲ್ಲೆಲ್ಲೂ ಎಂಟ್ರಿ ಅಪಾರ್ಚುನಿಟಿಗಳು ಸಿಕ್ಕಿಲ್ಲ. ಬಟ್ಟು ಇಲ್ಲಿ ಸಿ ಪಿ ಆರ್ ಮೇಲೆ ಬ್ರೇಕ್ಔಟ್ ಕೊಟ್ಟಿದೆ. ಬಟ್ ಏನಾಗಿದೆ ಅಂತ ಹೇಳಿ ಸಡನ್ನಾಗಿ ನಾವು ಬ್ರೇಕ್ಔಟ್ಗೆ ಯಾವತ್ತು ಎಂಟ್ರಿ ಆಗಬಾರ್ದು. ಯಾಕೆ ಆಗಬಾರ್ದು ಅಂತ ಹೇಳಿದರೆ ಅದು ಫೇಕ್ ಬ್ರೇಕ್ಔಟ್ ಆಗುತ್ತೆ ಕೆಲವೊಮ್ಮೆ. ಸೊ ಯಾವತ್ತು ಈ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ ಅದರ ಫಾಲೋ ಥ್ರೂ ಆದಮೇಲೆ ಎಂಟ್ರಿ ಆಗಬೇಕು. ಅಂದರೆ ಅದರ ಮೇಲ್ಗಡೆ ಇನ್ನೊಂದು ಕ್ಯಾಂಡಲ್ ಫಾರ್ಮ್ ಆದರೆ ನಾವು ಎಂಟ್ರಿ ಆಗ್ಬೋದು. ಅದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗಿದೆ, ಫೇಕ್ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ಎಂಟ್ರಿ ಇಲ್ಲ. ಮತ್ತೇನಾಗಿದೆ ಅಂತ ಹೇಳಿದರೆ ಇಲ್ಲಿ ನೋಡಿ ಅಗೈನ್ ಮತ್ತು ಸಿ ಪಿ ಆರ್ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ. ಬಟ್ ಏನಾಗಿದೆ, ಇಲ್ಲಿ ನಾವು ಎಂಟ್ರಿ ಮಾಡುವಾಗಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಮತ್ತೆ ಸ್ಕೋಪ್ ಇಲ್ಲ ನಮ್ಗೆ. ಇಲ್ಲೇ ಏನು ಸಪೋರ್ಟ್ ಲೆವೆಲ್ ಇಲ್ಲೇ ಇದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಎಂಟ್ರಿ ಮಾಡಲ್ಲ. ಇಲ್ಲಿ ಅಗೈನ್ ಏನಾಗಿದೆ, ಪ್ರೀವಿಯಸ್ ಡೇಲು ಮತ್ತು ಸಪೋರ್ಟ್ ಒನ್ ಈ ಲೆವೆಲನ್ನು ಬ್ರೇಕ್ ಡೌನ್ ಮಾಡಿದೆ. ಬ್ರೇಕ್ ಡೌನ್ ಮಾಡಿ ಇಲ್ಲಿ ಏನಾಗಿದೆ, ಫಾಲೋ ಥ್ರೂ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಲ್ಲಿ ಬೇಕಾದರೆ ಶಾರ್ಟ್ ಮಾಡ್ಬೋದು, ಈ ಲೆವೆಲ್ ತನಕ ಟಾರ್ಗೆಟ್ ಇಡ್ಬೋದು. ಸೊ ಇಲ್ಲಿ ಒಂದು ಟ್ರೇಡಿಂಗ್ ಅಪಾರ್ಚುನಿಟಿ ಇತ್ತು. ಅದಾದ ನಂತರ ಇಲ್ಲಿ ಬ್ರೇಕ್ ಡೌನ್ ಆಗಿದೆ ಅಗೈನು, ಬಟ್ಟು ಫಾಲೋ ಥ್ರೂ ಕ್ಯಾಂಡಲ್ ಫಾರ್ಮ್ ಆಗಿಲ್ಲ. ಸೊ ಇಲ್ಲಿ ಟ್ರೇಡಿಂಗ್ ಅಪಾರ್ಚುನಿಟಿ ಇಲ್ಲ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ಬ್ರೇಕ್ ಡೌನ್ ಆಗಿಲ್ಲ, ಇಲ್ಲೇ ಸಪೋರ್ಟ್ ತಗೊಂಡು ರಿವರ್ಸ್ ಆಗಿದೆ. ಸೊ ಇಲ್ಲಿ ಯಾವುದೇ ಅಪಾರ್ಚುನಿಟಿಗಳಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಬ್ರೇಕ್ಔಟ್ ಕೊಟ್ಟಿದೆ. ಪ್ರೀವಿಯಸ್ ಡೇ ಲೋ ಮತ್ತು ಸಪೋರ್ಟ್ ಒನ್ ಹತ್ರ ಬ್ರೇಕ್ಔಟ್ ಆಗಿದೆ. ಬಟ್ ಏನಾಗಿದೆ, ಯಾವುದೇ ಫಾಲೋ ಥ್ರೂ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗಿಲ್ಲ. ಎಲ್ಲ ಕಡೆ ರಿಜೆಕ್ಷನ್ ಆಗ್ತಾ ಇದೆ ನೋಡಿ. ಅಗ್ರೆಸಿವ್ ಟ್ರೇಡರ್ ಆಗಿದ್ದರೆ ಇಲ್ಲಿ ಎಂಟ್ರಿ ಆಗ್ಬೋದು. ಬಟ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ ಸ್ಟಾಪ್ ಲಾಸ್ ಇಟ್ಟಾಗ್ತಿತ್ತು. ಅಗೇನ್ ಇಲ್ಲೇನಾಗಿದೆ, ಇಲ್ಲಿ ಅಗೈನ್ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆದರೆ ಮತ್ತೆ ಯಾವುದೇ ಫಾಲೋ ಥ್ರೂ ಕ್ಯಾಂಡಲ್ ಬಂದಿಲ್ಲ. ಸೊ ಅಗೈನ್ ಇಲ್ಲೋಯ್ತು, ಇಲ್ಲಿ ರಿಜೆಕ್ಷನ್ ತಗೊಂಡು ಇಲ್ಲಿ ಏನಾಗಿದೆ, ಅಗೈನು ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ ನೋಡಿ ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ನ ಲೋನ ಕ್ಲೋಸ್ ಮಾಡಿದೆ ಕೆಳಗಡೆ. ಇಲ್ಲಿ ನಾವು ಎಂಟ್ರಿ ಮಾಡ್ಬೋದು, ಅಂದರೆ ಫಾಲೋ ಥ್ರೂ ಕ್ಯಾಂಡಲ್ ಆಗಿದೆ. ಸೊ ಇಲ್ಲಿ ಎಂಟ್ರಿ ಮಾಡಿದರೆ ಇಲ್ಲಿ ತನಕ ಟಾರ್ಗೆಟ್ ಇಟ್ಕೊಳ್ಬೋದು. ಅಗೈನ್ ಇಲ್ಲಿ ಶಾರ್ಟ್ ಅಪಾರ್ಚುನಿಟಿ ಅಗೈನ್ ಇತ್ತು. ಇಲ್ಲಿ ಬ್ರೇಕ್ ಡೌನ್ ಆಯಿತು, ಅಗೈನ್ ಫಾಲೋ ಥ್ರೂ ಕ್ಯಾಂಡಲ್ ಆಗಿತ್ತು. ಇಲ್ಲಿ ಟ್ರೇಡ್ ಮಾಡಿದರೆ ಅಗೈನು ಇಲ್ಲಿ ತನಕ ಟಾರ್ಗೆಟ್ ಇಟ್ಕೊಳ್ಬೋದಿತ್ತು, ಶಾರ್ಟ್ ಮಾಡಿಕೊಂಡು ಪುಟ್ ಸೈಡು. ಸೊ ಇದನ್ನು ನೋಡಿದರೆ ಅಗೈನ್ ಏನಾಗುತ್ತೆ ಅಂತ ಹೇಳಿದರೆ, ಎಲ್ಲ ದಿನ ನಮಗೆ ಡೈರೆಕ್ಷನಲ್ ಕ್ಲಿಯರಾಗಿ ಟ್ರೇಡಿಂಗ್ ಅಪಾರ್ಚುನಿಟಿಗಳು ಸಿಗಲ್ಲ. ಒಮ್ಮೊಮ್ಮೆ ಸ್ಕ್ಯಾಲ್ಪ್ ಮಾಡಬೇಕಾಗುತ್ತೆ, ಒಮ್ಮೊಮ್ಮೆ ಆಪ್ಷನ್ ಸೆಲ್ಲಿಂಗು ಮಾಡಬೇಕಾಗುತ್ತೆ. ಸೊ ಮಾರ್ಕೆಟ್ ಸಿಚುವೇಶನ್ ನೋಡಿಕೊಂಡು ಇದನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ನಾವು ನಾಳೆ ದಿನಕ್ಕೆ ನೋಡೋದಾದರೆ ಮಾರ್ಕೆಟಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾಳೆ ದಿನ ಅಗೈನು ಮಾರ್ಕೆಟು ಓಪನಿಂಗ್ ಆಗ್ತಾ ಇದ್ದಂಗೆ ಇಲ್ಲಿ ಈ ಸಿ ಪಿ ಆರ್ ಹತ್ರ ರಿಜೆಕ್ಷನ್ ತಗೊಳ್ತು ಅಂದರೆ ಮತ್ತೆ ಕೆಳಗಡೆ ಬರ್ಬೋದು. ಇದು ಕೆಳಗಡೆ ಕ್ಲೋಸ್ ಕೊಡ್ತು ಅಂತ ಹೇಳಿದರೆ, ಪ್ರೀವಿಯಸ್ ಡೇ ಲೋ ಮತ್ತು ಸಪೋರ್ಟ್ ಒನ್ ಹತ್ರ ಕ್ಲೋಸಿಂಗ್ ಕೊಡ್ತು ಅಂದರೆ ಮತ್ತೆ ಕೆಳಗಡೆ ಬರ್ಬೋದು. ಸೊ ಇಲ್ಲ ಇದ್ರ ಮೇಲ್ಗಡೆ ಹೋಯಿತು, ಮಾರ್ಕೆಟ್ ಸಸ್ಟೈನ್ ಆಯಿತು ಅಂತ ಹೇಳಿದರೆ ಪ್ರೀವಿಯಸ್ ಡೇ ಹೈ ತನಕ ಮಾರ್ಕೆಟ್ ಹೋಗ್ಬೋದು. ಹಾಗೆ ನಾವು ಸ್ಟಾಕ್ಸಲ್ಲಿ ನೋಡೋದಾದರೆ ನಿನ್ನೆ ಕೊಟ್ಟಿರೋ ನ್ಯಾರೋ ಸಿ ಪಿ ಆರಲ್ಲಿ ಈಗ ಬ್ರೇಕ್ಔಟ್ ಟ್ರೇಡಿಂಗ್ ಈ ಥರ ಆಗುತ್ತೆ ನೋಡಿ. ಸೊ ಇಲ್ಲಿ ಏನಾಗಿದೆ, ಪ್ರೀವಿಯಸ್ ಡೇ ಲೋ ಹತ್ರ ಇದು ಯಾವ ಸ್ಟಾಕ್, ಅಲ್ಕೆಮ್ ಲ್ಯಾಬೊರೇಟರಿ. ಇದನ್ನು ನೋಡಿದರೆ ನಿನ್ನೆ ದಿನ ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿತ್ತು. ಸೊ ಏನಾಗುತ್ತೆ ಅಂತ ಹೇಳಿದರೆ, ಇವತ್ತು ಯಾವ ಸೈಡ್ ಬ್ರೇಕ್ಔಟ್ ಕೊಡುತ್ತೆ ಆ ಕಡೆ ನಾವು ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ಏನಾಗಿದೆ, ಪ್ರೀವಿಯಸ್ ಡೇ ಹೈ ಹತ್ರ ಬ್ರೇಕ್ಔಟ್ ಕೊಟ್ಟಿದೆ. ಇಲ್ಲಿ ನಾವು ಬೈಯಿಂಗ್ ಅಪಾರ್ಚುನಿಟಿನ ನೋಡ್ಬೋದು. ನೋಡಿ ನೀವು ಈ ನಿಫ್ಟಿ ನೋಡಿದರೆ, ಸೊ ನಿಫ್ಟಿ ನೋಡಿದರೆ ನೋಡಿ ಓವರಾಲ್ ಮಾರ್ಕೆಟ್ ಟ್ರೆಂಡ್ ಏನಿದೆ, ಡೌನ್ ಟ್ರೆಂಡ್ ಇದೆ. ಬಟ್ ನ್ಯಾರೋ ಸಿ ಪಿ ಆರಲ್ಲಿ ಅಲ್ಕೆಮ್ ಸ್ಟಾಕ್ ಏನು ಮಾಡಿದೆ ಅಂತ ಹೇಳಿದರೆ ನೋಡಿ, ಅಪ್ವರ್ಡ್ ಹೋಗಿದೆ, ಬುಲ್ಲಿಶ್ ಮೌಂಟ್ ಇದೆ. ಅಂದರೆ ಸ್ಟಾಕ್ಸಲ್ಲಿ ಅದರದ್ದೇ ಆದ ಬಿಹೇವಿಯರ್ಗಳಿರ್ತವೆ. ಸೊ ಅಂದರೆ ಅದು ನಮ್ಮ ಸೆಟಪ್ಪಲ್ಲಿ ಯಾವ ಥರ ಮ್ಯಾಚ್ ಆಗುತ್ತೆ ಆ ಕಡೆ ಟ್ರೇಡ್ ಮಾಡೋದಷ್ಟೇ. ಹಾಗೆ 361 ಈ ಸ್ಟಾಕಲ್ಲೂ ಸಹ ಬ್ರೇಕ್ಔಟ್ ಆಗಿದೆ. ಇಲ್ಲಿ ನಾವು ಟ್ರೇಡಿಂಗ್ ಅಪಾರ್ಚುನಿಟಿನ ನೋಡ್ಬೋದಿತ್ತು. ಮತ್ತು ಇದೊಂದು ಎನರ್ಜಿ ಸ್ಟಾಕ್ಸು, ಇದರಲ್ಲೂ ಸಹ ಇಲ್ಲಿ ಬ್ರೇಕ್ಔಟ್ ಆಗಿದೆ, ರೀಟೆಸ್ಟ್ ಬಂದಿದೆ ನೋಡಿ ನ್ಯಾರೋ ಸಿ ಪಿ ಆರ್ ಸ್ಟಾಕ್ಸು. ಈ ಕಡೆ ಶಾರ್ಟ್ ಸೈಡಿಗೆ ನೋಡೋದಿದ್ರೆ ಇಟರ್ನಲ್ ಈ ಸ್ಟಾಕಲ್ಲೂ ಸಹ ಶಾರ್ಟ್ ಅಂದರೆ ಸೆಲ್ಲಿಂಗ್ ಅಪಾರ್ಚುನಿಟಿಗಳಿತ್ತು ಇಂಟ್ರಾಡೇಗೆ. ಸೊ ಈ ಥರ ಅಂದರೆ ಒಂದು ಸೆಟಪ್ ಇಟ್ಕೊಂಡು ಅದ್ರ ಪ್ರಕಾರ ಅಂದರೆ ಟೆಕ್ನಿಕಲನ್ನೆಲ್ಲ ಸ್ವಲ್ಪ ನಾವು ಈಸಿಯಾಗಿ ಇಟ್ಕೊಳ್ಬೇಕು. ಓನ್ಲಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು.
ಈ ಥರ ಪ್ಲ್ಯಾನ್ ಮಾಡಿಕೊಂಡು ಟ್ರೇಡಿಂಗ್ ಅಪಾರ್ಚುನಿಟಿಗಳನ್ನು ನೋಡ್ಬೋದು. ಸೊ ನಾಳೆ ದಿನಕ್ಕೆ ಇದೆಲ್ಲ ನ್ಯಾರೋ ಸಿ ಪಿ ಆರ್ ಸ್ಟಾಕ್ಗಳು. ಇದರಲ್ಲಿ ಯಾವ ಕಡೆ ಬ್ರೇಕ್ಔಟ್ ಕೊಡುತ್ತೆ, ನಿಮ್ಮ ಹತ್ರ ಈಗ ಸಿ ಪಿ ಆರ್ ಸೆಟಪ್ಪನ್ನೇ ಯೂಸ್ ಮಾಡ್ತಿದ್ರೆ ಅಂದರೆ ಅದ್ರ ಮೇಲೆ ಟ್ರೇಡ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಯಾವುದು ಸೆಟಪ್ ಇದೆ, ಏನು ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀರಿ, ಪ್ರೈಸ್ ಆ್ಯಕ್ಷನ್, ಇಂಡಿಕೇಟರ್ಸ್ ಏನು ಯೂಸ್ ಮಾಡ್ತಿದ್ರೆ ಅದು. ಮಾರ್ಕೆಟಲ್ಲಿ ಎಲ್ಲ ಸೆಟಪ್ಗಳು ವರ್ಕ್ ಆಗ್ತವೆ, ಬಟ್ ಎಲ್ಲ ಟೈಮು ಎಲ್ಲ ಸೆಟಪ್ ವರ್ಕ್ ಆಗಲ್ಲ. ಸೊ ಅದು ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. 100% ಸ್ಟ್ರಾಟಜಿ ಅನ್ನೋದು ಯಾವುದೂ ಇಲ್ಲ ಮಾರ್ಕೆಟಲ್ಲಿ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.